ವೋಟನ್ನ ಡಿಲೀಟ್ ಕರ್ಮಕಾಂಡವನ್ನ ಬಿಚ್ಚಿಟ್ಟ ರಾಹುಲ್ ಗಾಂಧಿ. ಕಾಂಗ್ರೆಸ್ ಪ್ರಾಬಲ್ಯವಿರುವ ಬೂತ್ಗಳೇ ಟಾರ್ಗೆಟ್ ಆಗ್ತಾ ಇತ್ತು. ಟಾಪ್ 10 ಬೂತ್ಗಳಲ್ಲಿ ಮತದಾರರ ಹೆಸರುಗಳು ಡಿಲೀಟ್ ಆಗ್ತಾ ಇತ್ತು. ಅಜ್ಞಾತ ಸ್ಥಳದಲ್ಲಿ ಕೂತು ಡಿಲೀಟ್ ಮಾಡಲಾಗ್ತಾ ಇತ್ತು. ಕಾಂಗ್ರೆಸ್ನ ಪ್ರಾಬಲ್ಯ ಅಥವಾ ಬಾಹುಳ್ಯ ಪ್ರದೇಶದಲ್ಲಿ ಟಾಪ್ 10 ಬೂತ್ಗಳಲ್ಲಿ ಮತದಾರರ ಹೆಸರುಗಳು ಡಿಲೀಟ್. ಸಿಐಡಿಯಿಂದ ತನಿಖೆ, 18 ತಿಂಗಳಲ್ಲಿ ಇಸಿಗೆ 18 ಪತ್ರ, 3 ಸಿಂಪಲ್ ಪ್ರಶ್ನೆಗಳನ್ನು ಕೇಳಿತ್ತು ಸಿಐಡಿ. ಆದರೆ ಒಂದು ಪತ್ರಕ್ಕೂ ಉತ್ತರಿಸದ ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗ. ಸಿಐಡಿಯ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡದ ಇಸಿ, ಎಲೆಕ್ಷನ್ ಕಮಿಷನ್. ಜ್ಞಾನೇಶ್ ಕುಮಾರ್ ಅವರಿಂದ ಮತಚೋರರ ರಕ್ಷಣೆ ಮಾಡಲಾಗ್ತಾ ಇದೆಯಾ ಅನ್ನೋ ಅನುಮಾನ. ಜ್ಞಾನೇಶ್ ಕುಮಾರ್ ಮುಖ್ಯ ಚುನಾವಣಾ ಆಯುಕ್ತ. ಗಂಭೀರ ಆರೋಪ ಮಾಡಿದ ಎಐಸಿಸಿ ನಾಯಕ ರಾಹುಲ್ ಗಾಂಧಿ. ಬಿಜೆಪಿಯ ಹೆಸರೇಳದೆ, ಮಾತಲ್ಲೂ ರಾಹುಲ್ ಟಕ್ಕರ್ ಹೆಸರೇಳದೆ ವೋಟ್ ಡಿಲೀಟ್ ಕರ್ಮಕಾಂಡ ಬಿಚ್ಚಿಟ್ಟ ರಾಹುಲ್ ಗಾಂಧಿ. ಕಾಂಗ್ರೆಸ್ ಪ್ರಾಬಲ್ಯವಿರುವ ಬೂತ್ಗಳೇ ಟಾರ್ಗೆಟ್. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ದೇಶ ಭಾರತ. ಇಲ್ಲೊಂದು ಚುನಾವಣಾ ವ್ಯವಸ್ಥೆ ಇದೆ, ಎಲೆಕ್ಷನ್ ಸಿಸ್ಟಮ್ಗಳಿದ್ದಾವೆ. ಚುನಾಯಿತ ಜನಪ್ರತಿನಿಧಿಗಳು ರಾಜ್ಯವನ್ನು ಆಳಬೇಕು. ಅರ್ಥಾತ್ ಜನರಿಂದ ಆಯ್ಕೆಯಾದ ಚುನಾಯಿತ ಪ್ರತಿನಿಧಿಗಳು. ಆದರೆ ಜನರಿಗೆ ಇರುವಂತಹ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಆಯುಧ ಅಂತ ಕೇಳಿದ್ರೆ ಮತ ಹಾಕೋದು. ನಾನು ನಿರ್ಧಾರ ಮಾಡ್ತೀನಿ ಯಾರು ನನ್ನ ಕ್ಷೇತ್ರವನ್ನು ಆಳಬೇಕು. ಆ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಹಕ್ಕಿದೆ. ನನ್ನನ್ನಾಳುವವನು ಈ ತರಹದ ಅರ್ಹತೆ ಯೋಗ್ಯತೆ ಇರುವವನಾಗಿರಬೇಕು. ಹಾಗಾಗಿ ಪ್ರತಿ ನಾಗರಿಕನಿಗೂ ಮತ ನೀಡುವ, ಮತ ಹಾಕುವ ಅಧಿಕಾರವನ್ನ ಈ ಪ್ರಜಾಪ್ರಭುತ್ವ, ಅದರಲ್ಲೂ ನಮ್ಮ ಸಂವಿಧಾನ ಕೊಟ್ಟಿದೆ. ಆ ನಮ್ಮ ಹಕ್ಕನ್ನ ಯಾರೋ ಒಬ್ಬರು ಅಜ್ಞಾತವಾದಿಗಳು ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ನಮ್ಮ ಅನುಮತಿ ಇಲ್ಲದೆ ವಿನಾಕಾರಣ ಡಿಲೀಟ್ ಮಾಡ್ತಾರೆ. ನಮ್ಮ ಮತ ಸ್ವಾತಂತ್ರ್ಯವನ್ನ ಹಾಡ ಹಗಲೇ ವಧೆ ಮಾಡ್ತಾರೆ. ಅದನ್ನ ಛೇದಿಸಲಾಗುತ್ತೆ. ನಮ್ಮ ಮೂಲಭೂತ ಹಕ್ಕಿಗೆ ಅತಿ ದೊಡ್ಡ ಕೊಡಲಿಯೇಟಲ್ವಾ? ಆತ್ಮವನ್ನ ಸೀಮೆ ಎಣ್ಣೆ ಹಾಕಿ ಸುಟ್ಟ ಹಾಗೆ ಅಲ್ವಾ ನಮ್ಮ ಮತ ಹಕ್ಕನ್ನು ಸುಡುವಂತಹದ್ದು? ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧ. ಸಿಐಡಿ ತನಿಖೆ ಜೊತೆಗೆ ಎಲೆಕ್ಷನ್ ಕಮಿಷನ್ ಈವರೆಗೂ ಅದಕ್ಕೆ ಸರಿಯಾದ ಉತ್ತರವನ್ನೇ ಕೊಡಲಿಲ್ಲ. ಲೋಕಸಭಾ ವಿಪಕ್ಷ ನಾಯಕ ಆಧಾರ ಸಮೇತವಾಗಿ ಅದನ್ನ ಸಾಬೀತು ಮಾಡ್ತಾರೆ. ಈ ಹಿಂದೆ ಮಹದೇವಪುರ MP ಎಲೆಕ್ಷನ್ ಸಂದರ್ಭದಲ್ಲಿ, ಈಗ ಆಳಂದ ಕ್ಷೇತ್ರ. ಹಾಗಾದ್ರೆ ಕರ್ನಾಟಕದ ಎಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ತರಹದ ಗೋಲ್ಮಾಲ್ಗಳಾಗಿದ್ದಾವೆ? ಇದು ಬಿಜೆಪಿ ಕಾಂಗ್ರೆಸ್ ಅನ್ನೋ ಪಕ್ಷದ ವಿಚಾರದಲ್ಲಿ ಚರ್ಚೆಗೆ ಒಳಗಾಗಬಾರದು. ಇದು ಒಂದು ನಾಗರಿಕನ ಹಕ್ಕು, ಸ್ವಾತಂತ್ರ್ಯ, ಆತನ ಮತ ಹಕ್ಕು, ಅದನ್ನೇ ಇಲ್ಲವಾಗಿಸುವ ಪ್ರಯತ್ನ. ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧ ಎಂದು ಕರೆಸಿಕೊಳ್ಳುತ್ತೆ. This will lead us to where the operation is being done from. And we are absolutely convinced where this is going to lead. I'll give you a little bit of the chronology. FIR is filed February 23. Karnataka CID writes to ECI requesting all details of these numbers and these transactions almost immediately in March. In August, EC gives a reply, doesn't fulfill any of the demands, and doesn't give us the information. Doesn't give the CID of Karnataka the information that will lead them to their destination. January 24, Karnataka CID writes to ECI again and says, please send us full information. No answer. Karnataka CID by September 25, last letter went in September 25, has written 18 reminder letters. While this is going on,
the CEC of Karnataka writes to the Election Commission in Delhi and says, there is a matter. Please provide this information. And the CEC of Karnataka multiple times asks the Election Commission. No answer. Now this is absolute solid proof that Gyanesh Kumar is protecting the people who are doing this. This is also absolute solid proof, what I've shown you, that this is being done in a centralized way, this is being done at scale, and this is being done using large resources. Question is, who is the someone? And the answer is with the EC today. The Election Commission of India knows who is doing this. And I want every single youngster in India to know that they are attacking this. And this is your future. When they are not giving this information, they are defending the murderers of our, and they ಮತಕಳ್ಳತನದ ಬಗ್ಗೆ ಎಫ್ಐಆರ್ ದಾಖಲಾಗುತ್ತೆ, ಸಿಐಡಿ ತನಿಖೆಯನ್ನು ಮಾಡುತ್ತೆ, ಚುನಾವಣಾ ಆಯೋಗಕ್ಕೆ 16ಕ್ಕೂ ಹೆಚ್ಚು ಪತ್ರವನ್ನು ಕೂಡ ಬರೆಯಲಾಗುತ್ತೆ. ಈವರೆಗೂ ಜ್ಞಾನೇಶ್ ಕುಮಾರ್ ಅದಕ್ಕೆ ಸಮರ್ಥವಾದ ಉತ್ತರವನ್ನು ಕೊಟ್ಟಿಲ್ಲ. ಅಬ್ಸಲ್ಯೂಟ್ ಇದು ಸಾಲಿಡ್ ಪ್ರೂಫ್ ಅಂತ ಹೇಳ್ತಾರೆ. ಯಾರು ಹೇಳೋದು ಇದನ್ನ? ವಿಪಕ್ಷ ಅರ್ಥಾತ್ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಮುಂದೆ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಮುಂದಿನ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಹೋಗಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.